भेजिया जा दिन जन्म सनाथ, श्रवणा शब्द सुनाई के मस्तक दीना हाथ. ಸದ್ಗುರು ದವ್ಯ ಸಾಹೇಬ್ ವಾಕ್ಯ ಏನು ಪ್ರತಿಪಾದನೆ ಮಾಡ್ತಿದ್ದಾವೆ. ಗುರುಗಳು ನಮಗೆ ಎಷ್ಟು ಸಹಾಯ ಮಾಡ್ತವೆ, ಗುರುವಿನ ಅವಶ್ಯಕತೆ ನಮಗೆ ಎಷ್ಟೇ ಮಟ್ಟಿಗಿದೆ ಇದರ ವಿಷಯದಲ್ಲಿ ವರ್ಣನೆ ಮಾಡ್ತೇವೆ. ಮಗು ಹುಟ್ಟಿದ ಕೂಡಲೇ ಮೊದಲನೇ ಗುರು ತಾಯಿಯನ್ನು ಪ್ರತಿಯೊಂದು ಕಲಿಸ್ತಾರೆ. ಹೇಗೆ ಹಾಲು ಕುಡಿಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ಕೂತ್ಕೋಬೇಕು, ನಿಂತ್ಕೊಳ್ಳೋದು ಕಲಿಸ್ತಾರೆ, ಓಡಾಡೋದು ಕಲಿಸ್ತಾರೆ, ಬಟ್ಟೆ ಹಾಕೋದಕ್ಕೆ ಕಲಿಸ್ತಾರೆ, ಶುಚಿ ಮಾಡ್ಕೊಳ್ಳೋದು ಕಲಿಸ್ತಾರೆ. ತದನಂತರ ತಂದೆ ಆಟ ಆಡಿಸ್ತಾನೆ, ಕಾಯಿಲೆ ಬಂದ ಡಾಕ್ಟರ್ ಕರ್ಕೊಂಡು ಹೋಗ್ತಾನೆ, ಮತ್ತೆ ಸ್ಕೂಲಿಗೆ ಸೇರಿಸ್ತಾನೆ, ಪೇಟೆಗೆ ಕರ್ಕೊಂಡು ಹೋಗ್ತಾನೆ, ಬೇಕಾದ ತಿಂಡಿ ಕೊಡಿಸ್ತಾನೆ. ಹೀಗೆ ಎರಡನೇದಾಗಿ ತಂದೆ ಆದ. ಇನ್ನು ಮಗು ಬೆಳೀತಾ ಸ್ಕೂಲ್ಗೆ ಅಥವಾ ಶಾಲೆಗೆ ಹೋದಾಗ ಅಲ್ಲಿದೆ ಮಾಸ್ಟರ್ ಇರ್ತಾರೆ, ವಿದ್ಯಾ ಕಲಿಸ್ತಾರೆ, ಶಿಸ್ತು ಕಲಿಸ್ತಾರೆ. ಹಾಗೆ ಪ್ರಪಂಚದಲ್ಲಿ ಒಂದಲ್ಲ ಒಂದು ಗುರುವಿನ ಅವಶ್ಯಕತೆ ಇದೆ. 10-20 ವರ್ಷ ಸ್ಕೂಲು ಕಾಲೇಜು ಕಲಿತ ನಂತರ ತನಗೆ ಸ್ವಯಂ ಬುದ್ಧಿ ಬರ್ತದೆ. ಇನ್ನು ಪರಮಾರ್ಥದ ಗುರು ಇದಕ್ಕೆಲ್ಲದಕ್ಕಿಂತಲೂ ಬೇರೆ ಅದು. ಯಾಕಂದ್ರೆ ಯಾವ ವಿದ್ಯೆಯನ್ನ ನಾವೆಲ್ಲೂ ಕಲೀಲಿಕ್ಕೆ ಸಾಧ್ಯವಿಲ್ಲವೋ, ಯಾವ ಪುಸ್ತಕದಿಂದ ಯಾವ ಪುರಾಣಗಳಿಂದ ಕಲೀಲಿಕ್ಕೆ ಸಾಧ್ಯ ಇಲ್ವೋ, ಆತ್ಮವಿದ್ಯೆಯನ್ನು ಕಲಿಸ್ತಕ್ಕಂಥವನು ಪುರಾ ಸದ್ಗುರುಗಳು ಅಥವಾ ಸಂತರು. ಈ ಹೊರಗಿನ ಗುರುಗಳು ಯಾವ್ಯಾವುದೂ ಸಿಗಬಹುದು, ಆದರೆ ಅಂತರಿ ಗುರು ಸಿಗೋದು ಮಹಾ ಕಠಿಣ. ಜನ್ಮ ಜನ್ಮಾಂತರದ ಭಾಗ್ಯ ಇದ್ದಾಗಲೇ ಗುರುವಿನ ಸಮಾಗಮ ಸಿಗೋದು. ಕರ್ಮ ಹೋಗೇ ಸತಗುರ ಮಿಲಾಯಿ. ಪುರಾ ಸದ್ಗುರುಗಳ ಸಮಾಗಮ ಯಾವಾಗ ಸಿಗ್ತದೆ ಅಂದ್ರೆ ಜನ್ಮ ಜನ್ಮಾಂತರದ ಪುಣ್ಯ ಕರ್ಮ ಇದ್ದಾಗಲೇ. ಅಂಥ ಗುರುವಿನ ಸಮಾಗಮ ಸಿಕ್ಕಾಗ ನಮಗೆ ಆ ಗುರುಗಳು ಯಾವ ಬೋಧನೆ ಮಾಡಿಕೊಡ್ತಾರೆ ಅಂದ್ರೆ ಯಾವ ಪಾಠವನ್ನು ಕಲಿಸ್ತವೆ, ಮರೆತಂತ ಜೀವಿಗಳಿಗೆ ಜ್ಞಾನೋದಯ ಮಾಡಿಕೊಡ್ತಾರೆ, ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥ ಪಾಠ. ಹೊರಗೆ ನಾವು ಒಂದು ಸ್ಕೂಲ್ ಕಾಲೇಜ್ ಕಲಿಬೇಕಾದ್ರೆ ಒಂದು ಡಾಕ್ಟರ್, ಇಂಜಿನಿಯರ್, ಲಾಯರ್ ಆಗ್ಬೇಕಾದ್ರೆ ಕಡಿಮೆ ಅಂದ್ರೆ 20 ವರ್ಷ ಹೋಗ್ಬೇಕಾಗ್ತದೆ. ಏನೋ ಸ್ಕೂಲು ಕಾಲೇಜು. ಇನ್ನು ಪಾರಮಾರ್ಥದ ವಿದ್ಯೆ 3 ತಿಂಗಳು 6 ತಿಂಗಳು ವರ್ಷದಲ್ಲಿ ಆಗ್ತದೆ, ಸಾಧ್ಯವಿದೆಯೇ ತಿಳಿದು. ಒಂದು ಹೊರಗಿನ ವಿದ್ಯೆ ಕಲಿಬೇಕಾದ್ರೆ 20 ವರ್ಷ ಕಲಿಬೇಕು. ಇನ್ನು ಪಾರಮಾರ್ಥದ ವಿದ್ಯೆ ನಾವು ನಮ್ಮ ಹತ್ರ ಕೂಡಲೇ ನಾವು ಮುಕ್ತವೆ ಅಂತ ಭಾವಿಸ್ತೀವಿ. ಇಲ್ಲ, ಸಾಧ್ಯವೇ ಇಲ್ಲ. ಇದು ಇಡೀ ಜನ್ಮ ಎಲ್ಲ ಕಲಿಸೋನು ಕಡಿಮೆ. ಏಕ ಜನ್ಮ ಗುರು ಭಕ್ತಿ ಕರು, दूसरा जन्मे नाम, तीसरा जन्मे मुक्ति पद, चौथे में निज धाम. ಇಡೀ ಒಂದು ಜನ್ಮ ಎಲ್ಲ ಗುರು ಭಕ್ತಿ ಮಾಡಿದ್ರು ಕಡಿಮೆನೆ. ಅಂದ ಪಕ್ಷದಲ್ಲಿ ಎಷ್ಟು ಶ್ರದ್ಧೆ ಬೇಕು, ಎಷ್ಟು ವಿಶ್ವಾಸ ಬೇಕು, ಎಷ್ಟು ಸತತವಾದಂತಹ ಸಾಧನೆ ಬೇಕು. ಗುರುವಿನ ವಿದ್ಯೆ, ಗುರುವಿನ ಪಾಠವನ್ನು ಕಲಿಯೋದು ಎಲ್ಲೋ ಮಾಡ್ತಕ್ಕಂಥ ಕೆಲಸ ಅಲ್ಲ. ಎಷ್ಟೋ ಹೇಡಿಗಳು ನಾನು ಶಿವನಾಗಬೇಕು ಅಂತ ಹೋಗ್ತಾರೆ. ರಣಮೈದಾನ, ಯುದ್ಧದ ಮೈದಾನ ನೋಡಿದ ಕೂಡಲೇ ಭಯಪಟ್ಟು ವಾಪಸ್ ಹೋಗ್ತಾರೆ. ಹಾಗೆ ಎಷ್ಟೋ ಜನ ಆತ್ಮವಿದ್ಯೆ, ಪರಮಾತ್ಮನ ವಿದ್ಯೆ, ಗುರುಭಕ್ತಿ ಮಾಡಬೇಕು ಅಂತ ಹೊರಡ್ತಾರೆ. ಗುಂಪು ಕಟ್ಟಿ ಹೋಗ್ಬೋದು, ಆದ್ರೆ ಆ ವಿದ್ಯೆ ಮಾಡೋದು ಬಹಳ ಕಠಿಣ. ಯಾಕೆಂದ್ರೆ ಮನಸ್ಸನ್ನು ನಿಲ್ಲಿಸೋದು ಎಷ್ಟು ಕಠಿಣಪ್ಪ ಅಂದ್ರೆ ಲೆಕ್ಕ ಇಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮಹನೀಯರು ಏನ್ ತಿಳಿಸ್ತೇವೆ,
ಪಾಠ ಕಲಿಸುವಾಗ ಏನಂತವೆ, ಹೇ ರಾಮಚಂದ್ರ, ಪ್ರಪಂಚದಲ್ಲಿ ಯಾವ ವಿದ್ಯಾದರೂ ಕಲಿಯಬಹುದು. ಯಾರಾದರೂ ಬಂದು ನನಗೆ ಹಿಮಾಲಯ ಪರ್ವತಾನೇ ನಾನು ಎತ್ತಿದ್ದೀನಿ ಅಂದ್ರೆ ನಂಬದಕ್ಕೆ ಬಹಳ ಕಷ್ಟ, ಅಸಾಧ್ಯವಾದಂಥ ವಿಷಯ. ಆದರೂ ಒಂದು ಸೆಕೆಂಡ್ ನಾನು ಅಂಥವನು ಯಾವನಾದರೂ ಶಿವೋದಯ ಹುಟ್ಟಿರ್ಬೋದೇನೋ ಅಂತ ನಂಬ್ತೀನಿ. ಒಂದು ಸೆಕೆಂಡ್, ಒಂದು ಕ್ಷಣ ನಂಬ್ತೀನಿ. ಮತ್ತೆ ಯಾರಾದರೂ ಬಂದ ನನಗೆ ಸಪ್ತ ಸಮುದ್ರದ ನೀರು ನಾನೊಬ್ಬರೇ ಕುಡಿದಿದ್ದೀನಿ ಅಂದ್ರೆ ಇದು ಅಸಾಧ್ಯವಾದಂಥ ವಿಷಯ. ಅಕಸ್ಮಾತ್ ಯಾರಾದ್ರೂ ಅಂತಹ ಶಿವಪುರುಷನ ಹುಟ್ಟಾನೇನೋ ಅಂತೇಳಿ ಅದನ್ನು ಒಂದು ಸೆಕೆಂಡ್ ನಂಬ್ತೀನಿ. ಎಂಥ ಗಾಳಿಯನ್ನ ನಾನು ನಿಲ್ಲಿಸ್ತೀನಿ ಅಂತ ಯಾವನಾದ್ರು ಅಂದ್ರೆ ಅದು ನಂಬೋದು ಕಷ್ಟನೇ. ಅದನ್ನು ಒಂದು ಕ್ಷಣ ನಂಬ್ತೀನಿ. ಏನು ಇಂತಿಂತ ಅಸಾಧ್ಯವಾದದ್ದು ಸಾಧ್ಯವೇನೋ ಅಂತ ಒಂದು ಸೆಕೆಂಡ್ ನಂಬ್ತೀನಿ. ಆದರೆ ಯಾರಾದರೂ ನಾನು ಮನಸ್ಸನ್ನು ಹಿಡಿದಿದ್ದೀನಿ ಅಂದ್ರೆ ಅದನ್ನು ನಂಬೋದು ಮಹಾ ಕಠಿಣ. ಅದನ್ನು ನಾನು ನಂಬಲಾರೆ. ಎಲ್ಲದಕ್ಕಿಂತ ಕಠಿಣ ನೋಡಿ, ಸಪ್ತ ಸಮುದ್ರ ನೀರು ಕುಡಿಯಬಹುದು, ಹಿಮಾಲಯ ಪರ್ವತ ಎತ್ತಬಹುದು, ಆದರೆ ಮನಸ್ಸು ನಿಲ್ಲಿಸೋದು ಅದಕ್ಕಿಂತಲೂ ಕಠಿಣ. ಇನ್ನು ಎಷ್ಟರ ಮಟ್ಟಿಗೆ ಇರಬಹುದು ಈ ಮನಸ್ಸಿನ ಚಂಚಲತ್ವ. ಅದಕ್ಕಾಗಿ ಗುರುಭಕ್ತಿ ಮಾಡಲಾರದೆ ಸೋತು ಹೋಗ್ತದೆ. ಮತ್ತೆ ಗುರುಭಕ್ತಿ ಮಾಡಲಾರದೆ अन्य मार्ग ಇಲ್ಲ. ಗುರುಸೆ ಲಗನ ಕಠಿಣ ಹೈ ಭಾರಿ. ಗುರುವಿನ ಪ್ರೀತಿ, ಗುರುವಿನ ಭಕ್ತಿ, ಗುರುವಿನ ಕೃಪೆಗೆ ಪಾತ್ರ ಆಗೋದು ಮಹಾ ಕಠಿಣದ ವಿಷಯ. ಕಬೀರ್ ಸಾಹೇಬ್ ಹೇಳ್ತೇವೆ, ಗುರುಸೆ ಲಗನ ಕಠಿಣ ಹೈ ಭಾರಿ. ಬಹಳ ಕಠಿಣವಾದಂತಹ ವಿಷಯ ಇದು. ಮತ್ತೆ ಕಠಿಣ ಅಂತ ಹೇಳಿ ಅಲ್ಲಿಗೆ ಬಿಟ್ಟುಕೊಟ್ಟರೆ ಸಾಧ್ಯವೇ? ಬಿಟ್ಟುಕೊಟ್ಟರೆ ನಮ್ಮ ಉದ್ಧಾರ ಆಗ್ತದೆ ಇಲ್ಲ. ಲಗನ ಲಗೆ ಬಿನ ಆ ಎಲ್ಲಿವರೆಗೂ ಪ್ರೀತಿ ಆಗೋದಿಲ್ವೋ, ಲಗನ ಲಗೆ ಬಿನ ಕಾಜಿನ ಸಹಾಯ. ಆ ಪ್ರೀತಿ ಪ್ರೇಮ ಬೆಳೆಸಲಾರದೆ ನಮ್ಮ ಉದ್ಧಾರ ಸಾಧ್ಯ ಇಲ್ಲ, ನಮ್ಮ ಕಾರ್ಯ ಸಮಾಪ್ತಿ ಆಗೋದಿಲ್ಲ. ಅಂತ ಪ್ರೀತಿ ಮಾಡಲಾರದೆ ನಮ್ಮ ಜೀವನ ನಷ್ಟವಾಗಿ ಹೋಗ್ತದೆ. ಜೀವ ಪ್ರಳಯ ಹೋಯಿಜಾಯ್, ಜೀವಿಗಳು ನಾಶವಾಗಿ ಹೋಗ್ತದೆ. ಅಂದ್ರೆ ಗುರುವಿನ ಭಕ್ತಿ ಅತಿ ಅವಶ್ಯವಾದದ್ದು. ಎಷ್ಟೇ ಕಠಿಣಾಗಿ ಬಿದ್ದನು, ಎಷ್ಟೇ ಕಷ್ಟ ಬಂದನು, ನಮಗೆ ಗುರುವಿನ ಅವಶ್ಯಕತೆ ಬೇಕೇ ಬೇಕು, ಅತಿ ಅವಶ್ಯವಾಗಿದೆ. ಆದ್ದರಿಂದ ಪ್ರಪಂಚದಲ್ಲಿ ಯಾವುದೇ ಸಾಧನೆಯಲ್ಲಿ ಹಿಂದಕ್ಕೋಲೋದು ಪರವಾಗಿಲ್ಲ. ಪ್ರಪಂಚದ ಕೆಲಸಗಳು ಆದಾಗಲಿ ಹೋಗಲಿ. ಜನ್ಮ ಜನ್ಮಾದಿಗಳಿಂದ ನಾವು ಅನಾಥರಾಗಿ ಬಂದಿದ್ದೀವಿ. ಈ ಜನ್ಮದಲ್ಲೂ ಸಾಯುವಾಗ ನಾವು ಅನಾಥರಾಗಿ ಸಾಯ್ಬೇಕಾಗಿದೆ. ದಯಾ ಸಾಹೇಬ್ ಅಂತ ಹೇಳ್ತಿದ್ರೆ, ನಾನು ಯುಗಾನುಗಳಿಂದ ಅನಾಥನಾಗಿ ಬದುಕಿದ್ದೆ. ಸದ್ಗುರುಗಳು ನನಗೆ ಈಗ ಸನಾತನನಾಗಿ ಮಾಡಿದ್ವಿ. ಏನೋ ಯಾರು ರಕ್ಷಣೆ ಇದ್ದವು ಸನಾಥ, ಯಾವ ರಕ್ಷಣೆ ಇಲ್ಲದವು, ಗತಿ ಇಲ್ಲದವು, ದಿಕ್ಕಿ ಇಲ್ಲದವರು ಅನಾಥರು ಅಂತ. ಹಾಗೆ ನನಗೆ ಯಾರೂ ದಿಕ್ಕಿಲ್ಲ, ಯಾರೂ ಗತಿ ಇಲ್ಲ. ಇಂಥ ಸ್ಥಿತಿಯಲ್ಲಿ ಸದ್ಗುರು ನನಗೆ ಸಹಾಯ ಮಾಡ್ತಿದ್ದೆ. ಮತ್ತೆ ಅಷ್ಟೇ ಅಲ್ಲ, ನನಗೆ ಅಂಥ ಕಿವಿಯಲ್ಲಿ ಶಬ್ದವನ್ನು ಕೇಳುವಂತೆ ಮಾಡಿದೆ. ಆ ಶಬ್ದ ಹೇಗಿದೆಯಪ್ಪ ಅಂದ್ರೆ ಅಮೃತವಾದದ್ದು, ಮರಣಕ್ಕೆ ರಹಿತವಾದಂಥದ್ದು. ದಾದೂ ಸಾಹೇಬ ಪ್ರೇಮಿ ಶಿಷ್ಯರು ಸುಂದರದಾಸ್ ಅಂತ ಹೇಳಿ ಅವರು ಗುರುವಿನ ಮಹಿಮೆ ವರ್ಣನೆ ಮಾಡಿ ಅಂತವೆ. ಸುಂದರ ಸತಗುರು ಹೈ ಸಹಿ, ನನ್ನ ಸದ್ಗುರು ಆಗಿದಾಗ ಮಹಾ ಸುಂದರ. ಸುಂದರ ಶಿಕ್ಷಾದಿ, ಎಂಥ ಶಿಕ್ಷಣ ಕೊಟ್ಟರು, ಬಹಳ ಸುಂದರವಾದಂತಹ ಶಿಕ್ಷಣ, ಒಳ್ಳೆಯ ಪಾಠವನ್ನು ಕಲಿಸಿ. ಸುಂದರ ವಚನ ಸುನಾಯಕಿ ಸುಂದರಕಿ, ನನ್ನ ಒಳ್ಳೆ ಪಾಠವನ್ನ, ಒಳ್ಳೆಯ ವಾಕ್ಯಗಳನ್ನು ಹೇಳಿ ನನ್ನ ಹೃದಯದಲ್ಲಿ ಸುಬುದ್ಧಿ ಅಥವಾ ಸುಮತಿ ಧಾರಣೆ ಮಾಡಿ ನನ್ನನ್ನು ಸುಂದರ ಮಾಡಿಬಿಟ್ಟು, ಅಂದ್ರೇನು ನನ್ನನ್ನು ಉದ್ಧಾರ ಮಾಡಿಬಿಟ್ಟು. सतगुरु दाता मुक्ति का दरिया प्रेम दयाल ಹೋಗ್ರಿ ಮಕ್ಕಳೆಲ್ಲ
ಹೋಗಿ ಮಧ್ಯ ಮಧ್ಯದಲ್ಲಿ ಹೋಗ್ಬೇಕು. सतगुरु दाता मुक्ति का दरिया प्रेम दयाल, कृपा कर चरणों लिया मेटा सकल जंजाल. ಆ ಸದ್ಗುರು ಎಂಥ ದಯಾಮಯ, ಎಂಥ ಶಕ್ತಿ, ಎಲ್ಲಾ ಜಂಜಾಟಗಳನ್ನ ಬಿಡಿಸಿ ನನಗೆ ಮುಖ್ಯ ಮಾರ್ಗವನ್ನು ತೋರಿಸಿದ. ಈಗ ಪ್ರಪಂಚದಲ್ಲಿ ನಾವು ಯಾಕೆ ಕೂಡ್ಬಿಟ್ಟಿದ್ದೀವಿ ಅಂದ್ರೆ ಒಬ್ಬೊಬ್ಬರನ್ನು ಕೇಳಿದ್ರೆ ಅವರ ಕಥೆ, ಅವರ ಪುರಾಣ, ಅವರ ಸಂಸಾರದ ಕಥೆಗಳು ಕೇಳಿದ್ರೆ ಎಂಥ ತಪ್ಪ ಇದು ಜಂಜಾಟ. ಹೇಗೆ ಜೀವನನ್ನ ಖೈದಿ ಮಾಡಿದಾನೆ ಆ ಕಾಲಶಕ್ತಿ. ಇಂಥ ಜಂಜಾಟದಲ್ಲಿ, ಇಂಥ ಕಠಿಣವಾದಂತಹ ಸಂಸಾರ ಸಾಗರದಲ್ಲಿ ಕೊಚ್ಚಿ ಹೋಗೋಣ ಸದ್ಗುರುಗಳು ಕೃತ ಮಾಡಿ ದಯಮಾಡಿ ಮುಕ್ತಿ ಮಾರ್ಗದಲ್ಲಿ ಹೋಯ್ತದೆ. अंतर थो बहु जन्म को सतगुरु भाग्यो आए, दरियापति से रूठने दरियापति से रूठनो अब कर प्रीत बनाए. ನಾವು ಎಷ್ಟೋ ಜನ್ಮ ಜನ್ಮಾದಿಗಳಿಂದ ದಾರಿ ತಪ್ಪಿಗೆ ಹೋಗ್ಬಿಟ್ಟಿದ್ದೀವಿ. ಪರಮಾತ್ಮನಿಗೂ ನಮಗೂ ಬಹಳ ದೂರ, ಬಹಳ ಅಂತರ ಇದೆ. ಇದನ್ನು ಕೊನೆಗಾಣಿಸಿಬಿಟ್ಟ ಸದ್ಗುರು ಪರಮಾತ್ಮನನ್ನ ಹತ್ತಕ್ಕಿಂತಲೂ ಹತ್ತಿರ ತೋರಿಸ್ತಾರೆ. ಆದ್ದರಿಂದ ಆ ಪತಿ ಅಥವಾ ಸದ್ಗುರುವನ್ನ ದೂರ ಮಾಡ್ಕೋಬೇಡ್ರಿ. ನಮಗೂ ಪರಮಾತ್ಮನಿಗೂ ಏನೋ ಸಂಬಂಧ ಇರಲಾರದಂತೆ ಬಹಳ ದೂರ ಇತ್ತು. ಸದ್ಗುರುಗಳು ನಮಗೆ ಮಾರ್ಗವನ್ನು ತೋರಿಸಿ, ಹತ್ತಕ್ಕಿಂತಲೂ ಹತ್ತಿರವಾದಂತಹ ಮಾರ್ಗವನ್ನು ತೋರಿಸಿ ನಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿ. ಆದ್ದರಿಂದ ನಾನು ಆ ಪತಿ ಅಥವಾ ಸದ್ಗುರುವನ್ನು ನಾನು ಎಂದಿಗೂ ದೂರ ಮಾಡ್ಕೊಳ್ಳೋದಿಲ್ಲ. जन दरियारी भक्ति की गुरा बताई बाट, भूला भूला उजड़ जाई था मिट गई खींचा तान. ಯಾವ ಮಾರ್ಗವನ್ನ, ಪರಮಾತ್ಮನ ಮಾರ್ಗವನ್ನ ಮರೆತಿದ್ದೆವು, ಸದ್ಗುರುಗಳು ನಮಗೆ ಆ ಮಾರ್ಗವನ್ನು ತೋರಿಸ್ಕೊಟ್ರು. ಯಾಕೆಂದ್ರೆ ಪರಮಾತ್ಮ ನಮ್ಮಲ್ಲಿ ಅದಾನಿಸ್ತದೆ, ಆದ್ರೆ ಆತನಲ್ಲಿ ಕೂಡ್ಲಿಕ್ಕೆ ಮಾರ್ಗವನ್ನು ತೋರಿಸ್ತೇವೆ ಯಾರು? ಸದ್ಗುರುಗಳು. ನಮ್ಮ ಜನ್ಮ ಹೇಗಿತ್ತಪ್ಪ ಅಂದ್ರೆ ಮರಳಿನ ಭೂಮಿ, ಮರುಭೂಮಿ, ಬಂಜರು ಭೂಮಿ. ಹಾಗೆ ನಮ್ಮ ಹೃದಯ ಏನು ಬೆಲೆ ಬರೋದಿಲ್ಲ. ಅಂಥ ಭೂಮಿಯಲ್ಲಿ ಅಂದ್ರೇನು, ಪಾಪ ಕರ್ಮಗಳ ತುಂಬಿದಂತಹ ನಮ್ಮ ಹೃದಯದಲ್ಲಿ ಸದ್ಗುರುಗಳ ನಾಮದ ಬೀಜವನ್ನು ಹಾಕಿ ನಮಗೆ ಸತ್ಯ ಮಾರ್ಗವನ್ನು ತೋರಿಸಿಕೊಟ್ರು. ಪರಮಾತ್ಮಲ್ಲೇ ಕೂಡ್ತಕ್ಕಂಥ ಮಾರ್ಗ. ಅನಾದಿ ಕಾಲದಿಂದ ನಾವು ಪರಮಾತ್ಮನನ್ನ ಕೂಡ್ಲಿಕ್ಕೆ ಯಾವ ಮಾರ್ಗ ಅನ್ನೋದನ್ನ ಸಂಪೂರ್ಣ ಮರೆತೇ ಬಿಟ್ಟಿದ್ದೆವು. ಆ ಸದ್ಗುರುಗಳು ಇಂಥ ಪಾಪಿಯ ಹೃದಯಗಳಲ್ಲೂ ಕೂಡ ಸತ್ನಾಮದ ಬೀಜವನ್ನು ಮೊಳಕೆ ಮಾಡಿ ಫಲವನ್ನು ಬರುವಂತೆ ಮಾಡಿ ಪರಮಾತ್ಮಲ್ಲಿ ಕೂಡಿಸ್ತಾರೆ. दरिया सतगुरु शब्द सो मिट गई खींचा तान, भरम अंधेरा मिट गया परसा पद निर्वाण. ಎಲ್ಲ ಭ್ರಮೆ, ಅಂಧಕಾರ ಎಲ್ಲ ಕಳೆದು ಹೋಯಿತು. ಯಾಕಂದ್ರೆ ಒಂದು ಶಬ್ದದಿಂದ ಬರೋದು ಹೋಗೋದು, ಹುಟ್ಟೋದು ಸಾಯೋದು, ಈ ಕಾಲನ ಚರತಾನಿಂದ ಹೋಯ್ತು. ನಮ್ಮಲ್ಲಿರ್ತಕ್ಕಂಥ ಭ್ರಮೆ, ಅನುಮಾನ, ಸಂದೇಹ ಎಲ್ಲ ಹೋದವು. ಈಗ ನಮ್ಮ ಬಾಬಾಜಿಯವರು ಖುದ್ದು ಸತ್ಸಂಗದಲ್ಲಿ ಹೇಳ್ತಿದ್ರು, ಏನು ಎಷ್ಟೋ ಗುರುಗಳನ್ನು ಮಾಡ್ಕೊಂಡು ಎಷ್ಟೋ ಮಾರ್ಗಗಳಲ್ಲಿ ಹೋದ್ರು, ಆದರೂ ಸಹಿತ ಅಂಥವೇ ಅನುಭವ ಇರಲಾರದೆ, ಅಂಥವೇ ಸುಖ ಪ್ರಾಪ್ತಿಯಾಗಲಾರದೆ ಪುರಾಗುರುಗಳನ್ನು ಶೋಧನೆ ಮಾಡಿ ಪುರಾಗುರುಗಳಾದಂತಹ ಹುಜೂರ್ ಮಹಾರಾಜರು, ಸಾವಂತ್ ಸಿಂಗ್ ಮಹಾರಾಜರು ಸಿಕ್ಕಾಗ ಏನ್
ದಿವಸ ಒಂದೇ ಸತ್ಸಂಗದಲ್ಲಿ ತಮ್ಮ ಎಲ್ಲಾ ಶಂಕಗಳು ಹೋದವು. ಆ ಗುರುವಿನ ಮಾರ್ಗ, ಗುರುವಿನ ಉಪದೇಶ, ಗುರುವಿನ ಸತ್ಸಂಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಸಂದೇಹಗಳ ಶಂಕಗಳು ಹೊತ್ತು ಹೋಗ್ತವೆ. ಯಾಕೆಂದ್ರೆ ಶಬ್ದ ಪರಿಪೂರ್ಣ, ಸದ್ಗುರು ಪರಿಪೂರ್ಣ. ಪೂರ್ಣವಾದಂತಹ ಗುರುವಿನಲ್ಲಿ ಹೋಗಿ ಇನ್ಯಾಕೆ ಸಂದೇಹಗಳು ಉಳಿದಾವ? ಯಾವ ಪೂರಾ ಸದ್ಗುರುವಿನಲ್ಲಿ ಹೋಗಿ ಪರಿಪೂರ್ಣವಾದಂತಹ ಶಬ್ದದ ಅಭ್ಯಾಸ ಮಾಡಿದ್ರೆ ಅವು ಪೂರ ಆಗ್ತದೆ, ಅವು ಪರಿಪೂರ್ಣ ಆಗ್ತದೆ. ಯಾವುದಕ್ಕೂ ಕೊರತೆ ಇಲ್ಲ, ಸಂದೇಹ ಇಲ್ಲ. दरिया सतगुरु शब्द की लागी चोट सुठौर, चंचल सो निश्चल भया मिट गई मन की दौड़. ಈ ಮನಸ್ಸು ಅಂತ ಮಹಾ ಚಂಚಲ ಶಕ್ತಿ ಇದು. ಈ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ. ಒಂದು ಶಬ್ದದಿಂದ ಮನಸ್ಸು ನಿಲ್ತದೆ. ಇಂಥ ಪೌರುಷವಾದಂತಹ ಶಕ್ತಿ ಮನಸ್ಸು. ಆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬೇರೆ ಯಾವ ಯುಕ್ತಿ, ಯಾವ ಸಾಧನೆಯೂ ಇಲ್ಲ. ಮನ ಮೂಸ ಪಿಂಗಲವಯ ತೀಪಾಳ ಹರಿನಾಮ, ಆ ಪರಮಾತ್ಮ ನಾಮ ಏನಿದೆಯೋ ಸತ್ನಾಮ, ಆ ನಾಮದಿಂದ ಮನಸ್ಸು ನಿಶ್ಚಲವಾಗಿ ಹೋಗ್ತದೆ, ನಿಂತು ಹೋಗ್ತದೆ. ನಾವು ಅದನ್ನು ಬಿಟ್ಟು ಬೇರೆ ಏನು ಪ್ರಯತ್ನ ಮಾಡಿದ್ವಿ, ಏನು ಸಾಧನೆ ಮಾಡಿದ್ವಿ, ಮನಸ್ಸು ನಿಲ್ಲಕ್ಕೆ ಸಾಧ್ಯ ಇಲ್ಲ. ರಾಮ ನಾಮ ಮನ ಭೇದಿಯ ಅವರಿಗೆ ಕರು ವಿಚಾರ. ರಾಮ ನಾಮದಿಂದ ಮನಸ್ಸು ನಿಲ್ತದೆ. ಅದು ಬಿಟ್ಟು ಬೇರೆ ವಿಚಾರವೇ ಇಲ್ಲ, ಅನ್ಯ ಮಾರ್ಗವೇ ಇಲ್ಲ. डूबत रहा भव सिंधु में लोभ मोह की धार, दरिया गुरु तेरू मिला कर दिया पहले पार. ಯಾವತ್ತೂ ನಾನು ಲೋಭ ಮತ್ತು ಮೋಹ ರೂಪವಾದಂತಹ ಪ್ರವಾಹದಲ್ಲಿ ಮುಳುಗಿ ಹೋಗ್ತಿದೆ. ಸದ್ಗುರೂಪವಾದಂತಹ ಅಂಬಿಗ ಚಲಿಸ್ತಕ್ಕಂಥವನು ಬಂದ ನನ್ನನ್ನು ಈ ಪ್ರವಾಹದಿಂದ, ಕೊಚ್ಚ ಹೋಗ್ತಕ್ಕಂತಹ ಪ್ರವಾಹದಿಂದ ತೇಲಿಸ್ಬಿಟ್ಟ, ಪಾರ ಮಾಡಿಬಿಟ್ಟ. ಹೊರಗಿನ ನದಿಗಳಲ್ಲಿ ಬಿದ್ದರೆ ಎಷ್ಟೋ ಜನ ಸತ್ತೇ ಹೋಗ್ತಾರೆ, ಪ್ರವಾಹದಲ್ಲಿ ಕೊಚ್ಚ ಹೋಗ್ತಾರೆ. ಯಾಕೆಂದ್ರೆ ನದಿ ಪ್ರವಾಹ ಇಷ್ಟೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ದೊಡ್ಡ ನದಿಗಳು ದೋಣಿಗಳ ಮೂಲಕ ಹೋಗ್ತವೆ. ಯಾಕಂದ್ರೆ ನದಿಗಳಲ್ಲಿ ಸುಳಿವುಗಳು ಇರ್ತವೆ, ಅವು ಸಿಕ್ಕಿದ್ರೆ ದೋಣಿಗಳೇ ಮೂಲಕ ಹೋಗ್ತವೆ. ಅದಕ್ಕಿಂತಲೂ ಭಯಂಕರವಾದಂತಹದ್ದು ಲೋಭ ಮತ್ತು ಮೋಹ. ಇಂಥದ್ರಲ್ಲಿ ನಾನು ಕೊಚ್ಚಿ ಹೋಗ್ತಿದ್ದೆ, ಮುಳುಗಿ ಹೋಗ್ತಿದ್ದೆ. ಸದ್ಗುರು ನನಗೆ ಕೃಪೆ ಮಾಡಿ ನನ್ನ ಕೈ ಹಿಡಿದು ಮೇಲೆ ಎಳೆದು ಇದನ್ನ ಈ ಕಷ್ಟದಿಂದ, ಸಂಕಟದಿಂದ ಪಾರ ಮಾಡಿಬಿಟ್ರು. ಸದ್ಗುರುವೇ ನಿಜವಾದಂತ ಅಂಬಿಗ. दरिया गुरु गरुआ मिला कर्म किया सब रद्द, झूठा भर्म छुड़ाई कर पकड़ाया सत शब्द. ನನ್ನ ಗುರುಗಳು ಹೇಗಿದಾವಪ್ಪ ಅಂದ್ರೆ ಮಹಾ ಗಹನ ಗಂಭೀರವಾದಂಥವ್ರು, ಭಾರಿಯಾದಂಥ ಪರಿಪೂರ್ಣವಾದಂತಹ ಸದ್ಗುರು. ಆ ಸತ್ಯ ಶಬ್ದದಿಂದ ಎಲ್ಲವನ್ನೂ ನಿವಾರಣೆ ಮಾಡಬೇಕು. ಇಂಥ ಪ್ರಭಾವಶಾಲಿ ಸದ್ಗುರು ಅಥವಾ ನಮ್ಮ ಬುದ್ಧಿಗಿಂತಲೂ ಮೀರಿದಂತಹ ಶಕ್ತಿ ಅದೇ ಹೇಳಿ. ಅದೇ दरिया गुरु गरुआ मिला कर्म किया सब रद्द, झूठा भर्म छुड़ाई कर पकड़ाया सत शब्द. ಆ ಶಬ್ದ ಹೇಗಿದೆಯಪ್ಪ ಅಂದ್ರೆ ಎಲ್ಲಾ ಕರ್ಮಗಳನ್ನು ಅಳಿಸ್ತಕ್ಕಂಥದ್ದು, ಎಲ್ಲಾ ಸುಳ್ಳನ್ನ ಭ್ರಮೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಶಬ್ದ. ಸದ್ಗುರುಗಳು ಹೀಗೆ ನಮ್ಮ ಕರ್ಮಗಳನ್ನೆಲ್ಲ ಬಿಡಿಸಿಕೊಡ್ತಾರೆ. ಕರ್ಮಕಿ ರೇಖಪರ ಸಂತ ಮಾವೇ ಮೇಘ. ಕರ್ಮದ ಲೆಕ್ಕ ಏನಿದೆಯೋ
ಅದನ್ನು ಸದ್ಗುರುಗಳು ಅಳಿಸಿ ಹಾಕ್ತವೆ. जिनको सतगुरु मिलिया तिनका लेखा निबಡಿಯ. ಯಾರಿಗಿಂತ ಪೂರ ಸದ್ಗುರುವಿನ ಸಮಾಗಮ ಸಿಕ್ತು, ಜನ್ಮ ಜನ್ಮಾದಿಗಳ ಕರ್ಮಗಳು ಲೆಕ್ಕದ ಪತ್ರ ಹರಿದು ಹೋಗ್ತದೆ. ಕರ್ಮ ಇದ್ದಾಗ ಕಾಲನ ಹಿಡಿತದೆ, ಕರ್ಮವೇ ಇಲ್ಲ, ಶ್ರಮೆ ಇಲ್ಲ, ಕಾಲನ ಹಿಡಿಯೋದು ಯಾರು? ಆದ್ದರಿಂದ ನನ್ನ ಸದ್ಗುರು ಗಹನ ಗಂಭೀರವಾದಂತ ಪರಿಪೂರ್ಣವಾದಂತಹ ಸದ್ಗುರು ನನ್ನ ಕರ್ಮಾದಿಗಳೆಲ್ಲ ಅಳಿಸಿ, ಭ್ರಮೆಗಳನ್ನು ಅಳಿಸಿ ನನ್ನನ್ನು ಮುಕ್ತನನ್ನಾಗಿ ಮಾಡಿದ. दरिया मृतक देख कर सतगुरु की नीरीज, नाम सजीवन मोह दिया तीन लोक को बीज. ಸದ್ಗುರುಗಳು ಯಾರ ಮೇಲೆ ಕೃಪೆ ಮಾಡ್ತವೆ, ಯಾರನ್ನು ಉದ್ಧಾರ ಮಾಡ್ತಾರೆ? ಜೀವನ್ ಮೃತಕ, ಯಾರು ತಮ್ಮ ಜೀವನದಲ್ಲಿ ಮೊದಲೇ ಸಾಯ್ತವೆ, ಅಂದ್ರೇನು ಸಂಪೂರ್ಣ ನಾನು ಅನ್ನೋ ಮಮಕಾರವನ್ನು ಕಳ್ಕೊಳ್ತವೆ, ಯಾರು ದಾಸ ಆಗ್ತವೆ, ಅವ್ರ ಮೇಲೆ ಸದ್ಗುರುಗಳು ಪ್ರಸನ್ನ ಮಾಡ್ತಾರೆ. ಅಂತವ್ರು ನೋಡಿ ಸದ್ಗುರುಗಳು ಬಹಳ ಸಂತೋಷ ಪಡ್ತಾರೆ. ಯಾಕೆಂದ್ರೆ ದೀನತಾ ಒಂದು ಪಾಠ ಕಲಿಸ್ತಕ್ಕಂಥವ್ರು ಸದ್ಗುರು ಆದಂತಹ ಮಾಸ್ತರು. ಯಾರು ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಯಾವ ಪ್ರತಿಭಾವಂತ ವಿದ್ಯಾವಂತರು ಇರ್ತಾರೋ, ಅಂದ್ರೇನು ಮಾಸ್ಟರ್ ಹೇಳಿಕೊಟ್ಟಂತಹ ಪಾಠವನ್ನು ಶ್ರದ್ಧಾ ಭಕ್ತಿಯಿಂದ ಯಾರು ಕಲಿತಾರೋ ಅವರ ಮೇಲೆ ಟೀಚರ್ಗೆ ಅಥವಾ ಮಾಸ್ಟರ್ಗೆ ಬಹಳ ಇಷ್ಟ, ಬಹಳ ಖುಷಿ ಆಗ್ತದೆ ಅವ್ ನೋಡಿ. ಹಾಗೇನೆ ಗುರುವಿನ ಮೊದಲನೇ ಪಾಠ ಯಾವುದು? ದೀನತ. ಗುರುಗಳ ಸ್ಕೂಲ್ನಲ್ಲಿ ಮೊದಲನೇ ಪಾಠ ಯಾವುದು? ದೀನತ. ಯಾರು ಹೀಗೆ ಮೃತಕ ಭಾವನೆ ಅಂದ್ರೇನು, ನನ್ನನ್ನು ನಾನು ಸರ್ವಸ್ವ ಒಪ್ಪಿಸಿ ನಾನು ಏನೂ ಇಲ್ಲ, ಹೇಗೆ ಹೆಣಕ್ಕೆ ಯಾವ ಮಾನ ಅಭಿಮಾನ ಇಲ್ಲ, ಒಳ್ಳೆಯದು ಕೆಟ್ಟದ್ದಿಲ್ಲ, ಶೀತ ಉಷ್ಣ ಇಲ್ಲ, ರಾಗ ದ್ವೇಷ ಇಲ್ಲ, ಎಲ್ಲವನ್ನು ಗುರುವಿಗೆ ಒಪ್ಪಿಸಿದ ಬಳಿಕ ಅಲ್ಲಿ ಮೇಲು ಕೀಳು ಯಾವುದೂ ಇಲ್ಲ. ಗುರು ಏನ್ ಮಾಡ್ತಾನೋ ಅದೇ, ಗುರು ಯಾವ ವಾಕ್ಯವನ್ನು ಹೇಳ್ತಾನೋ ಅದೇ ಸರಿ. ಹಗಲನ್ನ ರಾತ್ರಿಯಲ್ಲೇ ಹಗಲ, ರಾತ್ರಿಯನ್ನ ಹಗಲ, ಅದೇ ಸರಿ. ಅಲ್ಲಿ ಬುದ್ಧಿ ಅನ್ನೋದಿಲ್ಲ. ಗುರುವಿನ ಬುದ್ಧಿಯೇ ಬುದ್ಧಿ, ನಮ್ಮ ಬುದ್ಧಿ ತಮನ್ನ ಆಸ್ತಿ, ಗುರುವಿನ ಬುದ್ಧಿ ವಿಶೇಷ. ಆದರೆ ಯಾರು ಈ ರೀತಿ ನಾನು ನನ್ನ ಭಾವವನ್ನು ಅಳಿಸಿ ಜೀವ ಬಿಡಿಸಿ ಗುರು ಭಾವನೆ ಯಾವ ಧಾರಣೆ ಮಾಡ್ತಾರೋ ಅವರ ಮೇಲೆ ಸದ್ಗುರು ಮಹಾ ಕೃಪೆ ಮಾಡ್ತಾನೆ. ಗುರುಗಳ ಖುಷಿ ಆಗ್ತದೆ, ಗುರುವಿನ ಪ್ರಸನ್ನತೆ ಆಗ್ತದೆ. ಅದೇ दरिया सतगुरु देख करे सतगुरु की नीरीज, नाम सजीवन मोह दिया तीन लोक को बीज. ಹಾಗೆ ಯಾರು ಇದೇ ಜೀವನದಲ್ಲಿ ಸಾಯ್ತಾರೋ, ಸಾಯೋದಂದ್ರೆ ಯಾವ್ದಾದ್ರು ವಿಷ ಕೊಡೋದಲ್ಲ, ಉರುಳಾಡ್ಕೊಂಡಲ್ಲ, ನಾನು ಒಂದು ಮಮಕಾರವನ್ನು ಯಾವ ಸಾಯ್ಬಡಿತರು ಅವಾಗ ಸದ್ಗುರುಗಳು ಏನ್ ಮಾಡ್ತಾರೆ, ನಾಮ ರೂಪವಾದಂತಹ ಸಜೀವನಿ ಮತ್ತೆ ಬದುಕ್ತದೆ. ಏನು? ಪ್ರಪಂಚದಿಂದ ನೀನು ಸಾಯಿ ಪರಮಾತ್ಮನಲ್ಲಿ ಹುಟ್ಟು. ಇದಕ್ಕೆ ಮರುಜೀವ ಆಳವಾದಂತಹ ಸಮುದ್ರದಲ್ಲಿ ಹೇರಳವಾದಂತಹ ಮುತ್ತು ರತ್ನಗಳು ತುಂಬಿರ್ತಾವಂತ. ಅದನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಆಳವಾದಂತಹ ಸಮುದ್ರದಲ್ಲಿ ಮುಳುಗೋದಕ್ಕೆ ತಯಾರಾಗ. ಏನು ಸಮುದ್ರದಲ್ಲಿ ಮುಳುಗೋದು ಸಾಧಾರಣ ವಿಷಯನ? ಅಂದ್ರೆ ಸಾಯೋದಕ್ಕೆ ತಯಾರಿರ್ಬೇಕು. ಅವಕ್ಕೇನಂತ ಮರುಜೀವ ಅಂದ್ರೆ ಸತ್ತು ಬದುಕಬೇಕು. ಹಾಗೆ ನಾವು ಗುರುವಿನಲ್ಲಿ ಹೋಗಿ ಪ್ರಾಪಂಚಿಕ ಭಾವನೆಗಳೆಲ್ಲ ಬಿಟ್ಟು ಬಿಡಬೇಕು, ಸಾಯಬೇಕು. ಸತ್ತು ಮತ್ತೆ ಹುಟ್ಟೋದು ಹೇಗೆ? ಆ ಶಬ್ದದಲ್ಲಿ ನಾಮದಲ್ಲಿ ಐಕ್ಯವಾಗ್ತದೆ. ಅವರಿಗೆ ಸದ್ಗುರುಗಳು ನಾಮದ ಅಥವಾ ಶಬ್ದದ ಸಂಜೀವನಿ. ಸಂಜೀವನಿ ಅಂದ್ರೆ ಏನೋ ಒಂದು ಶಾಸ್ತ್ರಗಳಲ್ಲೋ ಪುರಾಣಗಳಲ್ಲೋ ಬರೆದಿರೋದೊಂದು ಮೂಲಿಕೆ ಅಂತ. ಏನೋ ಸತ್ತವರಿಗೆ ಮೂರ್ಛೆ ಹೋದಾಗ ಮತ್ತೆ ಬದುಕಿಸೋದು ಅಂತ.
ಈ ರೀತಿ ಯಾರ್ತಾ ಇದ್ದಾರೋ ಸದ್ಗುರು ಅವರಿಗೆ ಶಬ್ದವನ್ನು ಕೊಟ್ಟು ಮತ್ತೆ ಬದುಕ್ತಾರೆ. ಭೃಂಗಿ ಹುಳ ಅಥವಾ ಭೃಂಗಿ ಕೀಟ ಹುಳವನ್ನು ತಂದು ತನ್ನ ಕುಟೀರದಲ್ಲಿ ಇಟ್ಕೊಂಡು ತನ್ನಂತೆ ಮಾಡ್ಕೊಳ್ತದೆ. ಎಲ್ಲರೂ ಮಾಡ್ಕೊಳ್ಳೋದಿಲ್ಲ. ಯಾವ ಹುಳ ಶಬ್ದದಲ್ಲಿ ಸಾಯ್ತು, ಶಬ್ದವನ್ನ ಸ್ವೀಕಾರ ಮಾಡ್ತು, ಅವ ಮಾತ್ರ ಭೃಂಗಿ ಆಗ್ತು, ಉಳಿದವೆಲ್ಲ ಸತ್ತೋಗ್ತದೆ. ಹಾಗೇನೆ ಯಾವ ಜೀವಿಗಳ ಗೋವಿನಲ್ಲಿ ಹೋಗಿ ಸತ್ವವನ್ನು ತಾಗಬೇಕು, ಮೃತಕ ಭಾವನೆ ಬೇಕು. ಕದಯ ಸಾಹೇಬ್ ತಮ್ಮ ಪ್ರೇಮಿ ಶಿಷ್ಯರಾದಂತಹ ಧನಿ ಧರ್ಮರಾಜರಿಗೆ ಮೃತಕ ಭಾವನೆಯ ವಿಷಯದಲ್ಲಿ ಬಹಳ ತಿಳಿಸ್ತದೆ. ಹೇ ಧರ್ಮರಾಜ್, ಮೃತಕ ಅಂದ್ರೆ ಹೇಗಿರ್ಬೇಕು, ಏನು ನಾನು ಅನ್ನೋದು ಭಾವನೆ ಲೇಷ ಮಾತ್ರವೂ ಇರಬಾರದು. ಆಗ ಸದ್ಗುರು ಹೇಗೆ ಭೃಂಗಿ ಹುಳ ಆ ಒಂದು ಕೀಟಕ್ಕೆ ನಾದವನ್ನು ಕೊಟ್ಟು, ಶಬ್ದವನ್ನು ಕೊಟ್ಟು, ಧ್ವನಿಯನ್ನು ಕೊಟ್ಟು ತನ್ನ ರೂಪವಾಗಿ ಮಾಡ್ಕೊಳ್ತದೋ ಹಾಗೆ ಸದ್ಗುರು ಅಂಥ ಜೀವಿಗೆ ಅಂತರದಲ್ಲಿ ಶಬ್ದದ ಸಹಾಯ ಮಾಡಿ ತನ್ನಂತೆ ಮಾಡ್ಕೊಳ್ತಾನೆ. तीन लोक को बीज है ररो ममो दोई अंक दरिया तन मन अर्प के पीछे होई निसंक. ರಾಮನಾಮ ಹೇಗಿದೆ ಅಂತ 2 ಅಕ್ಷರ ರಾಮನಾಮ. 3 ಲೋಕದ ಸಂಪತ್ತಿಗಿಂತಲೂ ಮಿಗಿಲಾದಂತಹದ್ದು ಆ ರಾಮನಾಮ ಅಂದ್ರೆ ಸತನಾಮ. ಅದನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ನೀನು ಧನು ಮನ ಧನ ಎಲ್ಲ ಕೊಟ್ಟು ಬಿಡು. ಆ ರಾಮನಾಮದ ಸಂಪತ್ತಿಗೆ ಹೋಲಿಸಿದ್ರೆ ನೀನು ಕೊಡ್ತಕ್ಕಂತ ಧನು ಮನ ಧನ ಯಾವ ಲೆಕ್ಕಕ್ಕೂ ಇಲ್ಲ. ಗುರುವಿನ ಸಹಾಯ ನಾವು ಏನು ಬದಲು ಕೊಡಲಾರು. ಸದ್ಗುರುವಿನ ಸಹಾಯ ಹೇಗಿದೆಯಪ್ಪ ಅಂದ್ರೆ ಬದಲ ದಿಯಾನ ಜಾಯ, ಅದಕ್ಕೆ ಬದಲು ಕೊಡ್ಲಿಕ್ಕೆ ಬರೋದಿಲ್ಲ. ತೀನ ಲೋಕಕ್ಕೆ ಸಂಪದ ಮನಸ್ಸ ಕುಚಾಯ. ಸದ್ಗುರುಗಳು ಮಾಡಿದಂತಹ ಸಹಾಯ, ಸದ್ಗುರುವಿನ ಶಬ್ದ, ಸದ್ಗುರುವಿನ ನಾಮಕ್ಕೆ 3 ಲೋಕದ ಸಂಪತ್ತಿದೆ ಕೊಟ್ಟು ಸದ್ಗುರುವಿಗೆ ನಾವು ಅರ್ಪಿಸಿದನು ಯಾವ ಸಮಾನ ಇಲ್ಲ, ಯಾವ ಲೆಕ್ಕದಲ್ಲೂ ಇಲ್ಲ. ಆದ್ದರಿಂದ ನೀನು ಇಂಥ ಅಮೂಲ್ಯವಾದಂತಹ ಸದ್ಗುರುಗಳು ನಿನಗೆ ಇಂಥ ಅಮೂಲ್ಯವಾದಂತಹ ಕಾಣಿಕೆ ಕೊಟ್ಟ ನೀನು ನಿನ್ನ ಧನು ಮನ ಧನ ಎಲ್ಲವನ್ನು ಅರ್ಪಿಸಿಬಿಡು. जन दरिया गुरुदेव जी सब विधि दई बताए जो चाहो निज धाम को तो सासो सासो ध्याये. ಸದ್ಗುರುಗಳು ನಿನಗೆ ಎಲ್ಲಾ ವಿದ್ಯೆ ಕಲಿಸ್ಕೊಟ್ರು, ಎಲ್ಲಕ್ಕೂ ಮೂಲವಾದಂತಹ ಶಬ್ದದ ಮಾರ್ಗವನ್ನು ಕಲಿಸ್ಕೊಟ್ರು. ಅದನ್ನ ನೀನು ಶ್ವಾಸ ಧ್ಯಾನ ಮಾಡು. ಯಾವ ಪಾಠವನ್ನು ಸದ್ಗುರು ಕಲಿಸಿದಾರೋ ಅದನ್ನ ನೀನು ಶ್ವಾಸ ಧ್ಯಾನ ಮಾಡು. ಬಿಟ್ಟು ಬಿಡಲಾರದಾಗಿ ಸ್ಮರಣೆ ಮಾಡು, ಗುರುವಿನ ಧ್ಯಾನ ಮಾಡು. ನಿಜವಾದಂತ ಶಿಷ್ಯ ಹೇಗಿರ್ಬೇಕು, ಸ್ಕೂಲ್ ಕಾಲೇಜ್ ಹೋಗಿ ಪಾಠ ಕಲಿತು ಮನೆಗೆ ವಾಪಸ್ ಬಂದು ಅದನ್ನೇ ಹೋಮ್ವರ್ಕ್ ಅಂತ ಮನೆಗೆ ಬಂದು ಪಾಠ ಕಲಿತದ್ದು. ನಾವಿಲ್ಲಿ ಕೇಳಿದೀವೇನೋ ಅಲ್ಲೇ ಬಿಟ್ಟುವೇನೋ ಅದಲ್ಲ. ವಿದ್ಯಾರ್ಥಿಗಳು ದಿನವಿಡೀ ಕಲಿತಾರೆ ಪಾಠ, ಮನೆಗೆ ಬಂದು ಅದೇ ಪಾಠ ಮಾಡ್ತಾರೆ. ರಾತ್ರಿ 12 ಗಂಟೆ ಏನೋ, ಬೆಳಗ್ಗೆ 4 ಗಂಟೆಗೆ ಎದ್ದು ಓದೋದೇನೋ, ಎಷ್ಟು ಶ್ರಮ ಪಡ್ತಾರೆ. ನಾವು ಪರಮಾರ್ಥದ ಪಾಠ ಹೇಗೆ ಕಲಿತೀವಿ, ಆದಾಯ್ತು ಬಿಡ್ತು, ಹೋದ್ವೇನೋ ಬಂದ್ವೇನೋ, ಸಂಸಾರದಲ್ಲಿ ಸಿಕ್ಕಾಕೊಂಡ್ವೇನೋ. ಹಾಗಪ್ಪ ಪಾಸಾಗೋದು ಹೇಗೆ? ಪಾಸಾಗಬೇಕಾದ್ರೆ ಎಷ್ಟು ಕಠಿಣ. ಅದೇ जन दरिया गुरुदेव जी सब विधि दई बताए. ಸದ್ಗುರು ಆ ಗುರುದೇವ ನಮಗೆಲ್ಲಾ ವಿಧದಿಂದ ರಕ್ಷಣೆ ಮಾಡ್ತಾರೆ, ಎಲ್ಲಾ ವಿಧದಿಂದ ನಮಗೆ ಪಾಠವನ್ನು ಕಲಿಸ್ಕೊಟ್ಟರು. ಒಂದಾಯ
ಹೇಗಿರ್ಬೇಕು ಜೀವನದಲ್ಲಿ, ಸಂಸಾರ ಹೇಗೆ ನಡೆಸಬೇಕು, ಜನರಲ್ಲಿ ಹೇಗಿರ್ಬೇಕು, ಯಾವ ಪೂಜೆ ಮಾಡಬೇಕು, ಯಾವ ಭಕ್ತಿ ಮಾಡಬೇಕು, ಹೇಗೆ ಮಾಡಬೇಕು, ಅಂತವೇ ಸ್ಮರಣೆ ಹೇಗೆ ಮಾಡಬೇಕು, ಮನಸ್ಸನ್ನು ಹೇಗೆ ನಿಲ್ಲಿಸಬೇಕು, ಈಗ ಪಯ ಎಲ್ಲಾನು ಒಂದೇದಲ್ಲಿ ಕಲ್ಸ್ಕೊಡ್ತಾರೆ. जन दरिया सतगुरु मिला, कोई पूर्वले पुण्य, जग पलट चेतन किया, आन मिलाया सुन्न. ಆ ಪುರಾತಗಳು ಸಿಗೋದು ಜನ್ಮ ಜನ್ಮಾಂತರದ ಪುಣ್ಯದಿಂದ. ಹಾಗೆ ಜಡಜೀವಿಯನ್ನ ಚೇತನ ಮಾಡಬೇಕು. ನಮ್ಮಲ್ಲಿ ಜಡ ಬುದ್ಧಿ ಪರಮಾತ್ಮ ಅಂದ ಏನು, ಚೇತನ ಅಂದ ಏನೂ ಗೊತ್ತಿದ್ದಿಲ್ಲ. ನಿಜಕ್ಕೂ ನೋಡಿದ್ರೆ ಎಲ್ಲಿವರೆಗೂ ನಮಗೆ ಗುರುವಿನ ಸಮಾಗಮ ಆಗಿಲ್ವೋ ಅಲ್ಲಿವರೆಗೂ ನಮಗೆ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಶಬ್ದ ಅಂದ್ರೇನು, ನಾಮ ಅಂದ್ರೇನು, ಗುರುಗಳಂದ್ರೆ ಏನು ಒಂದೂ ಗೊತ್ತಿದ್ದಿಲ್ಲ, ಒಂದು ಅಂಶನೂ ಗೊತ್ತಿಲ್ಲ. ಸದ್ಗುರು ನಮ್ಗಿಂತ ಎಲ್ಲ ವಿದ್ಯೆಯನ್ನ ತುಂಬಿದು ತಲೆಯಲ್ಲಿ. ನಮ್ಮ ಜನಜೀವನವನ್ನು ಪಲ್ಟಾಯಿಸಬೇಕು, ಚೇತನವಾದಂತಹ ಮಾರ್ಗ ತೋರಿಸಿದ್ರು. ಇಲ್ಲಾಂದ್ರೆ ನಾವು ಕಲ್ಲು ನೀರು ಪೂಜೆಗಳು ಮಾಡ್ಕೊಂಡು, ಕಪ್ಪೆ ಪುಷ್ಪಾದಿಗಳು ಅರ್ಪಿಸ್ಕೊಂಡು, ಮಂತ್ರ ತಂತ್ರಾದಿಗಳು ಮಾಡ್ಕೊಂಡು, ಇದೇ ಜಡ ಬುದ್ಧಿ, ಜಡ ಪೂಜೆ, ಜಡ ಭ್ರಮೆ ಇದೆಲ್ಲ ಜೀವನ ಮಾಡ್ತಿದ್ವಿ. ಸದ್ಗುರು ನಮ್ಮ ಕೃಪೆ ಮಾಡಿ ಚೇತನ ಮಾರ್ಗ ತೋರಿಸ್ಕೊಟ್ರು. ಹೇಗೆ ಚೇತನದಲ್ಲಿ ಕೂಡಬೇಕು, ಚೇತನವಾದಂತ ಆತ್ಮ, ಚೇತನವಾದಂತ ನಾಮ, ಚೈತನ್ಯಮಯವಾದಂತಹ ಪರಮಾತ್ಮ, ಇದನ್ನು ತೋರಿಸ್ಕೊಟ್ಟ ಯಾರು? ಗುರುದೇವರು. ಜಡಜೀವನವನ್ನು ಪಲ್ಟಾಯಿಸಬೇಕು. जन दरिया सतगुरु मिला, कोई पूर्वले पुण्य, जड पलट चेतन किया, हान मिलाया सुन्न. दरिया सतगुरु शब्द सो, गत मत पलटे अंग, कर्म काल मन का मिटा, हरि भज भय सुरंग. ನಮ್ಮ ಗತಿ ಮತಿ ಎಲ್ಲ ಬದಲಾಗಿ ಹೋಯ್ತು. ನಮ್ಮ ಜೀವನನೇ ಬದಲಾಗಿ ಹೋಯಿತು. ನಮ್ಮ ಬಣ್ಣವೇ ಬದಲಾಗಿ ಹೋಯಿತು. ನಮ್ಮ ಮತಿ ಬುದ್ಧಿನೂ ಬದಲಾಗಿ ಹೋಯಿತು. ಏನು ಗುರುವಿನ ಪಾಠ ಯಾರು ಕಲಿತು ಅವು ಈ ರೀತಿ ಸಂಪೂರ್ಣ ಬದಲಾವಣೆ ಆಗಿ ಹೋಗ್ತದೆ. ಮೊದಲು ಕೆಲ್ಸಕ್ಕೆ ಬಾರದಂತ ಹುಳ ಭೃಂಗಿ ಶಬ್ದ ಕೊಟ್ಟಿದ್ರಿಂದ, ಧ್ವನಿ ಕೊಟ್ಟಿದ್ರಿಂದ ಭೃಂಗಿ ಆಗಿ ಹೋಯಿತು. ಮೊದಲಿನ ರೂಪನೇ ಬದಲಾಗಿ ಹೋಯಿತು. ಕೆಲ್ಸಕ್ಕೆ ಬಾರದಂತ ಕಬ್ಬಿಣ ಇತ್ತು, ಸದ್ಗುರು ರೂಪವಾದಂತಹ ಪರಶುವೇದಿ ಸೋಂಕಿದ ಬಳಿಕ ಅಮೂಲ್ಯವಾದಂತ ಬಣ್ಣ ಬಂಗಾರ ಆಗಿ ಹೋಯಿತು. ಎಷ್ಟು ಉದಾಹರಣೆ ಕೊಟ್ಟು ತಿಳಿಸ್ತದೆ. ಸದ್ಗುರು ನಮ್ಮನ್ನ ಹೇಗೆ ಬದಲಾವಣೆ ಮಾಡ್ತವೆ. ಕಾಗೆ ಜೀವನ ಇತ್ತು. ಕಾಗೆಗಳೇನು? ತಿಪ್ಪೆಗಳ ಕೆದೋದು, ಮಲಿನ ಭಕ್ಷಣ ಮಾಡೋದು. ಸದ್ಗುರು ನಮ್ಮನ್ನ ಹಂಸನ್ನಾಗಿ ಮಾಡಿಬಿಟ್ಟ. ಅಂದ್ರೇನು? ನಿರ್ಮಲ ಆತ್ಮ ಮಾಡಿಬಿಟ್ಟ. ಹಂಸನ ಗುಣ ಏನು? ಮುತ್ತಿನ ಆಹಾರ. ಕಾಗೆ ಆಹಾರ ಮಲಿನ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಮಲಿನ ಭಾವಾದಿಗಳನ್ನು ಬಿಡಿಸಿ ನಿರ್ಮಲ ಮಾಡಿದ. कर्म काल मन का मिटा, हरि भज भय सुरंग. दरिया सतगुरु शब्द सो, गत मत पलटे अंग. कर्म काल मन का मिटा, हरि भज भय सुरंग. ನಮ್ಮಲ್ಲಿ ಎಲ್ಲ ಕಾಲನ ಧರ್ಮದ ತುಂಬಿದ ಅದೆಲ್ಲವನ್ನು ಅಂತ್ಯಗೊಳಿಸಿ ಪರಮಾತ್ಮಲ್ಲಿ ಕೂಡ್ತಕ್ಕಂಥ ಬಣ್ಣವನ್ನು ಏರಿಸಿದ. ಎಲ್ಲರೂ ಪರಮಾತ್ಮಲ್ಲಿ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ನಾಮದ ಬಣ್ಣದಲ್ಲಿ ಕೂಡಿದ್ರು ಅವನೇ ಮಾತ್ರ ಪರಮಾತ್ಮನ ತಮ್ಮಲ್ಲಿ ಕಳ್ಕೊಳ್ತಾರೆ.
ಅಂತ ಬಣ್ಣವನ್ನು ಏರಿಸಿದವರು ಯಾರು? ಪುರಾ ಸದ್ಗುರುಗಳು. ಹೀಗೆ ದೈವ ಸಾಹೇಬರು ಗುರುವಿನ ಮಹತ್ವವನ್ನ, ಗುರುವಿನ ಸಹಾಯವನ್ನ ವರ್ಣನೆ ಮಾಡ್ತಾ ಆನಂದ ಪಡ್ತಾರೆ. ನಾನು ಎಷ್ಟಂತ ಹೇಳಿ ಆ ಗುರುಗಳು ಮಾಡಿದ ಸಹಾಯ ಅನಂತವಾದದ್ದು, ಅಂದ್ರೆ ಏನು ಅಂತ್ಯವೇ ಇರಲಾರದಂತಹದ್ದು. ಸದ್ಗುರುಕಿ ಮಹಿಮಾ ಅನಂತ ಸಹಾಯ. ಸದ್ಗುರುವಿನ ಮಹಿಮೆ ಹೇಗಿದೆಪ್ಪ ಅಂದ್ರೆ ಅಂತ್ಯವೇ ಇಲ್ಲ, ಕೊನೆನೇ ಇಲ್ಲ. ಅನಂತಕೀಯ ಉಪಕಾರ, ಆತನ ಮಾಡಿದಂತಹ ಉಪಕಾರ ಎಷ್ಟು, ಕೊನೆ ಇರಲಾರದಂತಹದ್ದು. ಅನಂತ ಲೋಚನ ಉಗಾರ್ಯ, ನಮ್ಮಲ್ಲಿ ಅನಂತ ದೃಷ್ಟಿಗಳು, ಅನಂತ ಕಣ್ಣು ತೆರೆಸಿದ, ಅನಂತ ರೂಪ ದಿಕ್ಕಾವನ ಕಾರಣ. ಸದ್ಗುರುಗಳು ಹೀಗೆ ಅನಂತವಾದಂತ ಆ ಶಬ್ದದಲ್ಲಿ ಕೂಡಿಸಿ ಅನಂತ ರೂಪಾದಿಗಳ ನಮ್ಮೊಳಗೆ ತೋರಿಸಿ. ಆದ್ರಿಂದ ಆತನ ಉಪಕಾರ ಅನಂತವಾದದ್ದು, ಆತನ ಮಹಿಮೆ ಅನಂತವಾದದ್ದು. ಬೇರೆ ಯಾರು ಇದನ್ನು ಮಾಡಲಾರದು. ಆದ್ರಿಂದ ಸದ್ಗುರುವಿಗೆ ನಾನು ಯಾವತ್ತೂ ನಮೋ ನಮೋ ನಮಸ್ಕಾರ ಮಾಡ್ತೀನಿ. ಎಷ್ಟೋ ಕೋಟ್ಯಾವಧಿ ನಮಸ್ಕಾರ, ಕೋಟ್ಯಾವಧಿ ಪ್ರಣಾಮಗಳು. ನಾನು ಗುರುವಿಗೆ ಯಾವತ್ತೂ ದಾಸನಾಗಿರ್ತೀನಿ, ಗುಲಾಮನಾಗಿರ್ತೀನಿ. ಸದ್ಗುರು ನನ್ನನ್ನು ಈ ರೀತಿ ಜಲಜೀವಿಯನ್ನು ಉದ್ಧಾರ ಮಾಡಿದ, ಅದನ್ನು ನಾನು ಯಾವತ್ತಿಗೂ ಸದ್ಗುರುವಿಗೆ ಋಣಿಯಾಗಿರ್ತೀನಿ. ಈ ರೀತಿ ಗುರುವಿನ ವರ್ಣನೆ ಮಾಡ್ತಾರೆ ಪ್ರತಿಯೊಬ್ಬನು. ಗುರುವೇ ಪರಮೇಶ್ವರ, ಗುರು ಪರಮೇಶ್ವರ ಪೂಜೆ ಮನಸ್ಸನ್ನು ಲಾಯಿಪಿಯ, ಮನಸ್ಸಿನಿಂದ ಶರೀರದಿಂದ ಎರಡು ಕೂಡಿಸಿ ಪ್ರೇಮದಿಂದ ನಾನು ಗುರುವನ್ನೇ ಪರಮೇಶ್ವರ ಅಂತ ಭಾವಿಸ್ತೀನಿ, ಆತನನ್ನೇ ಪೂಜಿಸ್ತೀನಿ. ಅದೇ ಸಾಕು. दरिया सतगुरु शब्द सो गत मत पलटे अंग, कर्म काल मन का मिटा हरि भज भये सुरंग. क्यों भारी